ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ಕೋರಿದಾಗ ಅಲ್ಲಿನ ಪ್ರಶಾಂತ್ರವರು ನಾವು ಕಾಂಗ್ರೆಸ್ ವಕ್ತಾರರು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಹಿಂಬಾರ ನೀಡಿದ್ದಾರೆ ಕಾಣ್ತಿದೆ. ಅದರಿಂದ ಶಾಸಕರು ಇದ್ರ ತಕ್ಷಣ ಗಮನ ಹರಿಸಿ ಈ ಕಲ್ಲುಗಳನ್ನ ಬದಲಾಯಿಸಿ ಒಂದು ದಪ್ಪ ಸೈಜ್ ಕಲ್ಲುಗಳನ್ನ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಒಂದು ಉತ್ತಮ ರೀತಿಯಲ್ಲಿ ಕಾಮಗಾರಿ ಆಗಲಿಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಉಸ್ತುವಾರಿನ ಶಾಸಕರು ಅಟ್ಲೀಸ್ಟ್ ಒಂದು 3 ದಿನಕ್ಕೊಂದ್ಸರಿ ಭೇಟಿ ನೀಡಿ, ಯಾಕೆಂದರೆ ಇದೊಂದು ತನ್ನ ದೊಡ್ಡ ಸಾಧನೆ ಮಾಡಬೇಕು ಅಂತೇಳಿ ಶಾಸಕರು ಕನಸನ್ನು ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ನಿಂತು ಕೆಲಸವನ್ನು ಮಾಡಿಸುವಂಥ ಪ್ರಯತ್ನನ ಅವರು ಶಾಸಕರು ಮಾಡಬೇಕು. ಈ ಥರ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕೋದು ಒಂದು ಸಣ್ಣ ನಾಲೆಗೆ ಹಾಕೋರು ಕೂಡ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂಥದ್ರಲ್ಲಿ ಒಂದು ದೊಡ್ಡ ಕೆರೆಗೆ ಈ ಥರದ ಕಲ್ಲುಗಳನ್ನ ಹಾಕೋದು ಯಾಕೋ ಇದು ಅರ್ಥಪೂರ್ಣ ಅಲ್ಲ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಶಾಸಕರು ಗಮನ ಹರಿಸಬೇಕು ಅಂತೇಳಿ ಕೋರ್ಕೋತೀನಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇದು ಮಂಡ್ಯ ಜಿಲ್ಲೆಯ ಅತ್ಯಂತ ದೊಡ್ಡ ಕೆರೆ, ಸೂಳೆಕೆರೆ ಅಂತ ಹೇಳ್ತಾರೆ. ಈ ಮಾತನ್ನ ಹೇಳಲಿಕ್ಕೆ ಬೇಸರ ಆಗುತ್ತೆ, ಯಾಕೆಂದರೆ ಆ ಪದ ಯಾಕೆ ಬಂತು ಅಂತ ಕೆಲವೊಂದು ದೃಷ್ಟಾಂತಗಳಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಈಗ ಈ ಕೆರೆನ ಅಭಿವೃದ್ಧಿ ಮಾಡಲಾಗ್ತಿದೆ. ಒಂದು 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆನ ಅಭಿವೃದ್ಧಿಗೆ ಮಂಡ್ಯ ಮದ್ದೂರು ಕ್ಷೇತ್ರದ ಶಾಸಕ ಉದಯ್ ಅವರು ಚಾಲನೆ ಕೊಟ್ಟಿದ್ದಾರೆ. ಈ ಕಾಮಗಾರಿ ನಡೀತಾ ಇರೋದನ್ನ ನೀವೇ ನೋಡಿ. ಅಂದರೆ ಈಗ ಸದ್ಯಕ್ಕೆ ಗೋಡನ್ನೆಲ್ಲ ತುಂಬ್ತಿದ್ದಾರೆ. ಇದುವರೆಗೂ ರೈತರಿಗೆ ಇಲ್ಲಿ ಮಣ್ಣು ತುಂಬಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಮಣ್ಣು ತುಂಬಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸುತ್ತ ಏರಿನೂ ಕೂಡ ಆಗ್ತಾ ಇದ್ದಾರೆ, ಆ ಕಡೆ ಎಲ್ಲ ಏರಿ ಆಗ್ತಿದೆ. ಬಟ್ ಇಲ್ಲಿ ಕೆಲವೊಂದು ಕಂಪ್ಲೇಂಟ್ಸ್ ಇದೆ. ಏನಂತ ಅಂದರೆ, ಇಲ್ಲಿ ತುಂಬ್ತಿರೋ ಮಣ್ಣು ಬಹುಪಾಲು ಅತ್ಯಧಿಕ ಮಣ್ಣನ್ನು ಹೊರಗಡೆಗೆ ಸಾಗಿಸ್ತಿದ್ದಾರೆ ಅಂತ. ಅವರು ಗುತ್ತಿಗೆದಾರರ ಕಡೆಯವ್ರಿಗೆ ತಗೊಂಡು ಹೋಗ್ತಿದ್ದಾರೋ ಅಥವಾ ಇಂಜಿನಿಯರ್ ಕಡೆಯವ್ರು ತಗೊಂಡು ಹೋಗ್ತಿದ್ದಾರೋ ಶಾಸಕರ ಕಡೆಯವ್ರು ತಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ. ಹೆಚ್ಚು ಮಣ್ಣು ಹೊರಗಡೆ ಹೋಗ್ತಿದೆ. ಎಲ್ಲಿಗೆ ಹೋಗ್ತಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಈ ಬಗ್ಗೆ ಶಾಸಕರು ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರೆ ಸ್ಪಷ್ಟಪಡಿಸ್ಬೇಕು. ಮತ್ತು ಈ ಮಣ್ಣನ್ನು ಅಧಿಕವಾಗಿ ಪ್ರಮುಖವಾಗಿ ರೈತರಿಗೆ, ಕೆರೆ ಹೂಳು ರೈತರಿಗೆ ಸೇರಿದ್ದು, ಯಾರ್ದೋ ಗುತ್ತಿಗೆದಾರನಿಗಲ್ಲ. ಈ ಸಂಬಂಧವಾಗಿ ಸರ್ಕಾರನೂ ಕೂಡ ಒಂದು ಅಮೆಂಡ್ಮೆಂಟ್ನ ಮಾಡಿದೆ. ಇದ್ರ ಬಗ್ಗೆ ಶಾಸಕರು ತಿಳ್ಕೋಬೇಕು. ತಕ್ಷಣ ಈ ಮಣ್ಣನ್ನು ಹೆಚ್ಚಾಗಿ ಹೊರಗಡೆ ಸಾಗಿಸುವಂಥದ್ದನ್ನು ನಿಲ್ಲಿಸಿ ಸ್ಥಳೀಯರಿಗೆ ಕೊಡುವಂಥ ಕೆಲಸ ಆಗಬೇಕು. ಸ್ಥಳೀಯರು ನಮಗೆ ಸಾಕು ಅನ್ನುವಂಥ ಸಂದರ್ಭ ಬಂದರೆ ಏರಿಗೆ ಹಾಕಲಿ ಇನ್ನೊಂದಷ್ಟು ಮಣ್ಣನ್ನು, ಅದರದ್ದೇನು ಸಮಸ್ಯೆ ಇಲ್ಲ, ಚೆನ್ನಾಗಿರುತ್ತೆ. ಆ ರೀತಿ ಕ್ರಮ ಕೈಗೊಳ್ಳಿ. ಗುತ್ತಿಗೆದಾರನಿಗೆ ಅಥವಾ ಇನ್ನೊಬ್ರು ಕಾಸು ಮಾಡಿಕೊಡುವಂಥ ಕೆಲಸ ಆಗಬಾರ್ದು ಅಂತೇಳಿ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊತೀನಿ. ಇನ್ನು ಕೆರೆ ಏರಿ ಮೇಲೆ ಆ ಕಡೆ ಕೂಡ ನಾವು ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ನಿಮಗೆ ಕೆರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೋಡಿ ಕಾಮಗಾರಿ ನಡೀತಾ ಇರೋವಂಥದ್ದು. ಇದು ಕೆಳಗಡೆ ಹಳೆ ಒಂದು ಕಾಮಗಾರಿ ಏನಿದೆ, ಕಾಡುಗಳನ್ನ ಕಟ್ಟಿ ನಿರ್ಮಾಣ ಮಾಡ್ತಕ್ಕಂಥದ್ದು ಏರಿನ, ಈಗ ಹೊಸದಾಗಿ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಜೊತೆಗೆ ಅಲ್ಲಿ ಟಿಪ್ಪರ್ಗಳಲ್ಲಿ ಮಣ್ಣನ್ನು ತುಂಬ್ತಿದ್ದಾರೆ. ಇನ್ನೊಂದು, ಈಗ ಇಲ್ಲಿ ರೈತರ ಆರೋಪ ಏನಂತ ಅಂದರೆ, ಈಗ ವಿಸಿ ನಾಲೆಗೆ ಅಂದರೆ ವಿಶ್ವೇಶ್ವರಯ್ಯ ನಾಲೆಗೆ ನೀರು ಬಿಟ್ಟಿದ್ದಾರೆ. ನೀರು ಬಿಟ್ಟಿರೋದ್ರಿಂದ ಇಲ್ಲಿ ಒಂದು ಚೆನ್ನಯ್ಯ ನಾಲೆ ಅಂತ ಬರುತ್ತೆ, ಆ ನಾಲೆಗೆ ನೀರು ಬಂದು ಆ ನಾಲೆಯಿಂದ ನೀರು ಹೆಬ್ಬಾಳ ಕೋಡಿಗಳ ಮೂಲಕ ಸೂಳೆಕೆರೆಗೆ ನೀರು ಬರ್ತಿದೆ. ಆ ನೀರನ್ನು ಯಾವ ರೀತಿ ಅವಾಯ್ಡ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ. ಸೊ ಈ ಕಾಮಗಾರಿ ಎಷ್ಟು ದಿನ ನಡೆಯುತ್ತೆ? ಈ ರೀತಿ ನೀರನ್ನ ಈ ರೀತಿ ಒಳಗಡೆ ಬಂದ ಮೇಲೆ ಒಳಗಡೆ ವೆಹಿಕಲ್ಗಳು ಓಡಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ ಅನ್ನೋಂಥದ್ದು ರೈತರ ಆರೋಪ. ನೀರು ಬರ್ತಿರೋದನ್ನ ನೀವೇ ಗಮನಿಸಿ.
ನೋಡಿ ನೋಡಿ ಸ್ನೇಹಿತರೆ, ಇದೇ ಹೆಬ್ಬಳ್ಳ ಸೊಸೈನ ನಾಲೆಯ ಬೀಸ್ಪುಡಿ ಅಂತ ಕರೀತಾರೆ. ಈ ತರದ್ದು ಈ ನಾಲೆನಲ್ಲಿ ಸೂಳೆಕೆರೆಗೆ ನೀರು ಸೇರುವಂತದ್ದು ಹೆಚ್ಚು ಕಡಿಮೆ ಒಂದು 5 ರಿಂದ 6 ಕೋಡಿಗಳಿದೆ. ಈ ನೀರೆಲ್ಲ ಹೋಗಿ ಕೆರೆಗೆ ಸಂಗ್ರಹ ಆಗ್ತಿದ್ದಾರೆ. ಈ ನೀರ್ನ ಡೈರೆಕ್ಟ್ ಆಗಿ ಯಾವ್ದಾರ ಒಂದು ಅಂದ್ರೆ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಒಂದು ಚಾನಲ್ ಮಾಡಿ ಪ್ರಾಪರ್ ಚಾನಲ್ ಮಾಡ್ಬಿಟ್ಟಿದ್ರೆ ಕೆರೆ ತುಂಬಿರ್ಲಿಲ್ಲ. ಆದ್ರೆ ಇವತ್ತು ಅದೇನು ಮಾಡದೇ ಇರೋದ್ರಿಂದ ಕೆರೆ ಜಲವೃತ ಆಗ್ತಿದೆ. ಈ ಕಾಮಗಾರಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ಅನುಮಾನಕ್ಕೆ ಇದು ಒಂದು ಕಾರಣ. ಸ್ನೇಹಿತರೆ ನೋಡಿ, ಈಗ ಆಲ್ರೆಡಿ ಚೆನ್ನೈಯ ಹೆಬ್ಬಾಳ ನಾಲೆನಲ್ಲಿ ನೀರು ಬರ್ತಿರೋದ್ರಿಂದ ಕೆರೆಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದು ಇನ್ನೂ ವಿಶ್ವೇಶ್ವರಯ್ಯ ನಾಲೆಗೆ ನೀರು ಬಿಟ್ಟಿರೋದ್ರಿಂದ ಇನ್ನೂ ಹೆಚ್ಚಿನ ನೀರು ಇಲ್ಲಿ ಶೇಖರಣೆ ಆಗೋ ಸಾಧ್ಯತೆ ಇದೆ. ಈಗ ಯುಗಾದಿ ಬರ್ತಾ ಇದೆ, ಯುಗಾದಿಗೆ ಮಳೆ ಕೂಡ ಆರಂಭ ಆಗೋದು ಹೆಚ್ಚು ಸಾಧ್ಯತೆಗಳಿದೆ. ಹಾಗಾಗಿ ಯಾವ ರೀತಿ ಕಾಮಗಾರಿ ಮುಂದುವರಿಸ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ಕಾಡ್ತಿದೆ. ಯಾಕೆ ಅಂತ ಅಂದರೆ ಕಾಮಗಾರಿ ಈಗ ಒಂದು ನಡೆದಿರೋಂಥದ್ದು ಕೇವಲ ಒಂದು 30%, ಇನ್ನೂ 70% ಕಾಮಗಾರಿ ಇದೆ. ಒಳ್ಳೆ ಕಾಮಗಾರಿ ಆದರೆ ನಮಗೂ ಅನುಕೂಲ ಆಗುತ್ತೆ ಅನ್ನೋಂಥ ಆಸೆ, ಮಹತ್ವಾಕಾಂಕ್ಷೆ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳು ಅಂದರೆ ಇಲ್ಲಿ ಮಾದರಳ್ಳಿ, ಸಿಂಗಟ್ಕೆರೆ, ಹೆಮ್ಮಿಗೆ, ಅಂಬ್ರಳ್ಳಿ, ಕನ್ಲಿ ಮತ್ತು ಈ ಕಡೆ ಮುಟ್ನಳ್ಳಿ, ಇಷ್ಟು ಸುಮಾರು ಹಳ್ಳಿಗಳಿಗೆ ವ್ಯಾಪ್ತಿಗೆ ಈ ಕೆರೆ ಸೇರುತ್ತೆ. ಈ ಎಲ್ಲರಿಗೂ ಒಂದು ತಮ್ಮ ಜಮೀನನ್ನ ಕಳ್ಕೊಂಡಿದ್ದಾರೆ. ಅಂದರೆ ಕೆಲವರು ಎಲ್ಲ ಒತ್ತುವರಿ ಆಗಿದಂಥ ಜಮೀನನ್ನ ಕಳ್ಕೊಂಡಿದ್ದಾರೆ. ಆದರೆ ಅವ್ರಿಗೇನಪ್ಪ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಒಂದು ಅಂತರ್ಜಲ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಆಸೆ ಇದೆ. ಬಟ್ ಏನೀಗ 34 ಕೋಟಿನಲ್ಲಿ ಇವ್ರು ನಿಜವಾಗ್ಲೂ 34 ಕೋಟಿ ಖರ್ಚು ಮಾಡಿ ಕೆಲಸ ಮಾಡ್ತಾರಾ ಅಥವಾ ಈ ರೀತಿ ಬೇಕಾಬಿಟ್ಟಿ ಕೆಲಸ ಮಾಡ್ತಾರಾ ಅನ್ನೋವಂಥ ಒಂದು ಅನುಮಾನ ಕಳ್ತಿದೆ. ಯಾಕೆ ಅಂದರೆ ಫ್ರೀ ಲೆವೆಲ್ ಅಂತ ಏನು ಹೇಳ್ತಾರೆ ಅದು ಎಲ್ಲೂ ಇಲ್ಲಿ ಕಾಣ್ತಿಲ್ಲ. ಎಷ್ಟು ಪ್ರಮಾಣದಲ್ಲಿ ಹೂಳು ತೆಗಿಬೇಕು, ಯಾವ ರೀತಿ ನಿಯಮನ ಫಾಲೋ ಮಾಡಬೇಕು ಅನ್ನೋದು ಏನಿಲ್ಲ. ಆ ಕಡೆ ಎಲ್ಲ ನೋಡಿ ಅವ್ರು ಬೇಕಾಬಿಟ್ಟು ಆಳಕ್ಕೆ ತೆಗಿತಿದ್ದಾರೆ. ಒಂದು ಪದರ ಏನು ಆರಂಭ ಈಗ ಇದು ಒಂದು ಸುಮಾರು 1000 ವರ್ಷಕ್ಕಿಂತ ಹಿಂದಿನ ಕೆರೆ ಇದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಅವಧಿನಲ್ಲೂ ಕೂಡ ಈ ಕೆರೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ನವೀಕರಣ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ. ಅದಾದಮೇಲೆ ಶಾಸಕ ತಮ್ಮಣ್ಣವರ ಅವಧಿನಲ್ಲೂ ಕೂಡ ಒಂದ್ಸರಿ ಕಾಮಗಾರಿ ಮಾಡಿದ್ರು. ಬಟ್ ಅದೇನಾಯಿತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅಂದರೆ ಎಲ್ಲ ಅಲ್ಲೇ ಕಾಗಕ್ಕ ಗೋಬಕ್ಕನ ಲೆಕ್ಕ ರೀತಿ ಆಯಿತು. ಇವಾಗ ಮಾಡ್ತಿರೋ ಕಾಮಗಾರಿ ಖುಷಿ ಕೊಡ್ತಿದೆಯಾದರೂ ಇದು ನಡೀತಿರೋ ರೀತಿ ನೋಡಿದ್ರೆ ಒಂದು ಅನುಮಾನನ ಹುಟ್ಟಾಗ್ತಿದೆ. ಅಷ್ಟು ಆಳಕ್ಕೆ ಯಾಕೆ ತೆಗಿಬೇಕು, ಅದ್ರ ಉದ್ದೇಶ ಏನು, ಕೇವಲ ಮಣ್ಣಿಗೋಸ್ಕರ ಕೆಲಸ ಮಾಡ್ತಿದ್ದಾರಾ? ಆ ರೀತಿ ಆಳಕ್ಕೆ ತೆಗೆಯೋದ್ರಿಂದ ಕೆರೆನಲ್ಲಿರ್ತಕ್ಕಂಥ ಒಂದು ಪದರಗಳು ಹಲವಾರು ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಪದರ, ಅದು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪದರ ಆಗಿರುತ್ತೆ, ಅದು ನಾಶ ಆಗುತ್ತೆ ಅನ್ನೋ ಒಂದು ಆತಂಕ ಕೂಡ ಇದೆ. ಆ ಕೆಲಸನ ಯಾಕೆ ಇವರು ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಏಕೆಂದರೆ ಇಲ್ಲಿ ಈ ಕೆಲಸ ಮಾಡ್ತಿರ್ತಕ್ಕಂಥ ಇಂಜಿನಿಯರ್ ಏನಂತ ಇದ್ದಾರೆ, ಪ್ರಶಾಂತ್ ಅಂತ. ಇವರು ನಾನು MLA ಅವರ ಆಪ್ತ, ನನಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತೀನಿ, ನೀವು ಯಾರು ಹೇಳೋರು ಕೇಳೋರು, ನೀವು ಯಾರು ಕೇಳೋಕ್ಕೆ ಅಂತ ಮಾತನಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯಗಳು ಕೂಡ ಜನಗಳಿಂದ ಕೇಳಿಬರ್ತಿದೆ. ಈ ಬಗ್ಗೆ ಶಾಸಕರು ತಕ್ಷಣ ಗಮನ ಹರಿಸ್ಬೇಕು. ಹಾಗಾಗಿ ಶಾಸಕರು ಹೆಚ್ಚಿನ ಗಮನ ಹರಿಸಿ ಯಾರು ಇಂಜಿನಿಯರ್ಸ್ಗಳೇನಿದ್ದಾರೆ ಅವರ ನಡವಳಿಕೆಗಳೇನು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು, ಗುತ್ತಿಗೆದಾರರು ಈಗ ಎಲ್ಲಿಗೆ ಮಣ್ಣು ಸಾಗಿಸಿದಾರನ್ನ ತಿಳ್ಕೊಂಡು ಸ್ನೇಹಿತರೆ ಇಲ್ಲಿ ನೋಡಿ, ಈ ಕೆಳಗಡೆ ಹಾಕಿರೋಂಥ ಕಲ್ಲುಗಳನ್ನ ನೋಡಿ ಯಾವ ಸೈಜಲ್ಲಿ ಇದೆ, ಯಾವ ರೀತಿ ಇದೆ ಅಂತ. ಅಂದರೆ ಇದು ಎಷ್ಟು ವರ್ಷ ಬಹುಶಃ ಕೆರೆ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಹಾಕಿರೋಂಥ ಕಲ್ಲು, ಇವಾಗ ಹಾಕಿರೋಂಥ ಕಲ್ಲುಗಳನ್ನ ಇಲ್ಲಿ ಗಮನಿಸಿ ನೋಡಿ. ಈ ಕಲ್ಲುಗಳು ಈ ಹಳ್ಳಿ ಕಡೆ ಯಾವುದಾದ್ರು ಸಣ್ಣ ಪುಟ್ಟ ಕಾಂಪೌಂಡ್ ಮಾಡಲಿಕ್ಕೆ ಜನಗಳು ಹಾಕಿರೋ, ಈಗ ಇತ್ತೀಚೆಗೆ ಸ್ಟೈಲಿಶ್ ಆಗಿ ಒಂದು ಕಾಂಪೌಂಡ್ ಮಾಡೋವಂಥ ರೀತಿಯಲ್ಲಿ ಈ ಕಲ್ಲುಗಳನ್ನ ಹಾಕ್ತಿದ್ದಾರೆ. ಇದೇನಾದರೂ ಸರಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಕಲ್ಲುಗಳು ಆರಾಮಾಗಿ ಕೆಳಗಡೆ ಬಿದ್ದು ಏನು ಒಂದು ಕೆರೆ ಒಳಗಡೆ ಸೇರುತ್ತೆ. ಆವಾಗ ಆ ಕಲ್ಲುಗಳನ್ನ ಎತ್ತಲಿಕ್ಕೆ ಮತ್ತೊಂದು ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶ ಏನಾದರೂ ಇಲ್ಲಿ ಕಾಣ್ತಿದೆ ಅನ್ನುವಂಥ ಅನುಮಾನ ಕಾಣ್ತಿದೆ. ಅದರಿಂದ ಶಾಸಕರು ಇದ್ರ ಹತ್ರ ತಕ್ಷಣ ಗಮನ ಹರಿಸಿ ಈ ಕಲ್ಲುಗಳನ್ನ ಬದಲಾಯಿಸಿ ಒಂದು ದಪ್ಪ ಸೈಜ್ ಕಲ್ಲುಗಳನ್ನ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಒಂದು ಉತ್ತಮ ರೀತಿಯಲ್ಲಿ ಕಾಮಗಾರಿ ಆಗಲಿಕ್ಕೆ ಯಾರನ್ನಾದರೂ ಒಬ್ಬರನ್ನ ಉಸ್ತುವಾರಿನ ಶಾಸಕರು ಅಟ್ಲೀಸ್ಟ್ ಒಂದು 3 ದಿನಕ್ಕೊಂದ್ಸರಿ ಭೇಟಿ ನೀಡಿ. ಯಾಕೆಂದರೆ ಇದೊಂದು ತನ್ನ ದೊಡ್ಡ ಸಾಧನೆ ಮಾಡಬೇಕು ಅಂತೇಳಿ ಶಾಸಕರು ಕನಸನ್ನು ಕಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ನಿಂತು ಕೆಲಸವನ್ನು ಮಾಡಿಸುವಂಥ ಪ್ರಯತ್ನನ ಅವರು ಶಾಸಕರು ಮಾಡಬೇಕು. ಈ ಥರ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕೋದು ಒಂದು ಸಣ್ಣ ನಾಲೆಗೆ ಹಾಕೋದು ಕೂಡ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂಥದ್ರಲ್ಲಿ ಒಂದು ದೊಡ್ಡ ಕೆರೆಗೆ ಈ ಥರದ ಕಲ್ಲುಗಳನ್ನ ಹಾಕೋದು ಯಾಕೋ ಇದು ಅರ್ಥಪೂರ್ಣ ಅಲ್ಲ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಶಾಸಕರು ಗಮನ ಹರಿಸಬೇಕು ಅಂತೇಳಿ ಕೋರ್ಕೋತೀನಿ. ತಕ್ಷಣ ಈ ಒಂದು ಏನು ಅವ್ಯವಹಾರ ನಡೀತಿದೆ ಅನ್ನೋ ಒಂದು ಆರೋಪ ಬಂದಿದೆ, ರೈತರನ್ನ ಕಾಡ್ತಿದೆ, ಅದನ್ನು ಸರಿಪಡಿಸ್ಬೇಕು. ಜೊತೆಗೆ ಏನು ಸರ್ಕಾರದ ನಿಯಮ ಇದೆ, ಒಂದು ಕಾನೂನು ಪ್ರಕಾರ ಯಾವ ರೀತಿ ಕಾಮಗಾರಿ ಮಾಡಬೇಕು, ಎಷ್ಟು ಆಳಕ್ಕೆ ತೆಗಿಬೇಕು, ಎಷ್ಟು ಮಣ್ಣನ್ನು ಹೂಳನ್ನು ಎತ್ತಬೇಕು, ಅದೆಲ್ಲವನ್ನು ಕಾನೂನು ಪ್ರಕಾರ ಒಂದು ನಿಯಮಾನುಸಾರ ಮಾಡಿ
ಕೆರೆನ ಒಂದು ಅತ್ಯುತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು ಈ ಜನರ ಅಭಿಪ್ರಾಯ, ಆಗ್ರಹ ಕೂಡ, ಜೊತೆಗೆ ನಮ್ಮ ಪರ್ವ ಟಿವಿಯ ಆಗ್ರಹ. ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ ಇದನ್ನು ಸೂಳೆಕೆರೆ ಅನ್ನಲಿಕ್ಕೆ ಒಂದು ಬೇಸರ ಆಗತ್ತೆ ಅಂತೇಳಿ. ಈಗ ದಾವಣಗೆರೆಯಲ್ಲಿದ್ದಂಥ ಒಂದು ಸೂಳೆಕೆರೆ ಹೆಸರನ್ನ ಈಗ ಶಾಂತಿ ಸಾಗರ ಅಂತೇಳಿ ಬದಲಾಯಿಸಿದ್ದಾರೆ. ಅದೇ ರೀತಿ ಈ ಕೆರೆಗೆ ಒಂದು ಒಳ್ಳೆಯ ಹೆಸರನ್ನು, ಈ ವ್ಯಾಪ್ತಿಯ ಯಾರಾದರೂ ಒಬ್ಬರು ಸಾಧಕರ ಹೆಸರನ್ನು ಅಥವಾ ಒಂದು ಯಾವ್ದಾದ್ರು ರೀತಿಯಲ್ಲಿ ಒಂದು ಇದಕ್ಕೆ ಕಾವೇರಿ ನೀರು ಬರೋದ್ರಿಂದ ಕಾವೇರಿ ಅಣೆಕಟ್ಟು ಅಂತ ಏನೋ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟು ಒಂದು ಉನ್ನತ ರೀತಿಯಲ್ಲಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶಾಸಕರು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೋತೀನಿ. ಸ್ನೇಹಿತರೆ, ನಾವು ಆರಂಭದಲ್ಲಿ ಮಾದರಹಳ್ಳಿ ಕಡೆಯಿಂದ ಭಾಗದಲ್ಲಿ ನಾವು ವಿಡಿಯೋ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ರೈತರು ಮತ್ತು JCB ಅವರು ಹೇಳಿದ್ರು, ಯಾಕೆ ವಿಡಿಯೋ ಮಾಡ್ತಿದ್ರಿ, ಯಾರು ನೀವು ಅಂತ. ಯಾಕೆಂದರೆ ಯಾರೋ ಕಂಪ್ಲೇಂಟ್ ಕೊಟ್ಟಿರಂತೆ, ಅದಕ್ಕೋಸ್ಕರ ಮೈನ್ಸ್ ಆ್ಯಂಡ್ ಜುವಾಲಜಿ ಅವರು ಅಂದರೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಬಂದು ಮಣ್ಣು ತುಂಬಬೇಡಿ ಅಂತೇಳಿ ಅವ್ರಿಗೆ ಆಕ್ಷೇಪ ಮಾಡಿದ್ರು ಅಂತ ಅವರು ರೈತರು ಹೇಳಿದ್ರು. ಆದರೆ ನಿಜವಾಗಿಯೂ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಬಂದಿದ್ರೆ ಈ ಜಾಗಕ್ಕೆ ಬರಬೇಕಿತ್ತು. ಯಾಕಂದರೆ ನೋಡಿ, ಅಲ್ಲಿ ಇಟಾಚಿಗಳೇ ಕಾಣಿಸ್ತಿಲ್ಲ, ಅಷ್ಟು ಆಳಕ್ಕೆ ಮಣ್ಣನ್ನು ತೆಗಿತಿದ್ದಾರೆ. ಏನಕ್ಕೆ ಆ ರೀತಿ ತೆಗಿತಿದ್ದಾರೆ? ಇಂಜಿನಿಯರ್ಗಳ ಉದ್ದೇಶ ಏನು? ಇದು ಒಳ್ಳೆ ಮಣ್ಣು, ತುಂಬ ಫಲವತ್ತಾದ ಮಣ್ಣು, ಈ ಮಣ್ಣನ್ನು ಯಾರಿಗೆ ಮಾರಾಟ ಮಾಡ್ಕೊತಿದ್ದಾರೆ ಅನ್ನೋದೇ ಒಂದು ಅನುಮಾನ ಈಗ ಬಲವಾಗ್ತಿದೆ. ಈ ಸಂಬಂಧಪಟ್ಟಂತೆ ತಕ್ಷಣ ಶಾಸಕರು ಇಲ್ಲಿ ಬಂದು ಪರಿಶೀಲನೆ ಮಾಡಿ, ಜೊತೆಗೆ ಏನು ಈಗ ಆರೋಪ ಬರ್ತಿದೆ ಪ್ರಶಾಂತ್ ಅನ್ನೋರ ಮೇಲೆ, ಅವರನ್ನು ಬದಲಾಯಿಸಿ ಬೇರೆ ಇಂಜಿನಿಯರ್ಗಳನ್ನ ಇಲ್ಲಿಗೆ ನೇಮಕ ಮಾಡಿ ಕಾಮಗಾರಿನ ಕರೆಕ್ಟಾಗಿ ಏನು ಒಂದು ನಿಯಮಾನುಸಾರ ಇದೆ, ಒಂದು ನಡುಗಡ್ಡೆಗಳನ್ನ ಮಾಡಿ ಎಷ್ಟು ಹೂಳು ತೆಗಿತಾ ಇದ್ದೀವಿ, ಎಷ್ಟು ಏನು ಯಾವ ರೀತಿ ಕಾಮಗಾರಿ ಮಾಡಬೇಕು ಅನ್ನೋ ನೀತಿನ ಫಾಲೋ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಕಾಮಗಾರಿ ಮಾಡಿದ್ರೆ ಜನರಿಗೂ ಒಂದು ನಂಬಿಕೆ ಬರುತ್ತೆ. ಇಲ್ಲ ಅಂದರೆ ಈಗ ಏನು ಒಂದು ಹೆಸರನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಶಾಸಕರು ಪ್ರಯತ್ನ ಮಾಡ್ತಿದ್ದಾರೋ ಅದು ಖಂಡಿತವಾಗಿ ಅವರಿಗೆ ಒಂದು ಕೆಟ್ಟ ಹೆಸರನ್ನ ತಂದುಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಶಾಸಕರು ಗಮನ ಹರಿಸಲಿ ಅನ್ನೋದು ನಮ್ಮ ಪರ್ವ ಟಿವಿಯ ಮನವಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಗ್ರಾಮಕ್ಕೆ ಸೇರಿದ ಮಾದರಳ್ಳಿ ಗ್ರಾಮ, ಅಮ್ರಳ್ಳಿ ಗ್ರಾಮ, ಮುಟ್ನಳ್ಳಿ ಗ್ರಾಮ, ಇತರೆ ಗ್ರಾಮಗಳಿಗೆ ಅನುಕೂಲ ಆಗುವಂಥ ಸೂಳೆಕೆರೆಗೆ ಈಗಾಗಲೇ ಸರ್ಕಾರದಿಂದ 34 ಕೋಟಿ ರೂಪಾಯಿ ಕಾಮಗಾರಿಗೆ ಬಿಡುಗಡೆಯಾಗಿರುತ್ತದೆ. ಆದರೆ ಈ ಕಾಮಗಾರಿಗೆ ಪ್ರೀ ಲೆವೆಲ್ ಮಾಡದೆ ಈ ಕಾಮಗಾರಿಯನ್ನು ನಿರ್ವಹಿಸಿರುತ್ತಾರೆ. ಇದರ ಬಗ್ಗೆ ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿ ಕೋರಿದಾಗ ಅಲ್ಲಿನ AE ಪ್ರಶಾಂತ್ರವರು, ನಾವು ಕಾಂಗ್ರೆಸ್ ವಕ್ತಾರರು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಹಿಂಬಾರ ನೀಡಿದ್ದಾರೆ. ಇವರು ಮಳೆಗಾಲ ಇನ್ನೂ ಯಾವುದೇ ಪ್ರೀ ಲೆವೆಲ್ ಮಾಡದೆ ಯಾವುದೇ ಕಾಮಗಾರಿಯನ್ನು ನಿರ್ವಹಿಸದಂತೆ ಆದೇಶವಿರುತ್ತದೆ. ಆದರೂ ಸಹ ಪ್ರೀ ಲೆವೆಲ್ ಮಾಡಿ MB ಬರೆದ ನಂತರ ಕಾಮಗಾರಿ ನಿರ್ವಹಿಸುವ ಅವಶ್ಯಕತೆ ಇದ್ದರೂ ಸಹ ಅದನ್ನು ಯಾವುದನ್ನು ಲೆಕ್ಕಿಸದೆ ಕಾರ್ಯಪಾಲಕ ಅಭಿಯಂತರರು AE ಪ್ರಶಾಂತ್ರವರು ಸೇರಿಕೊಂಡು ಹಣ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ರೀತಿ ಕಾಮಗಾರಿ ನಡೆಸ್ತಾ ಇತ್ತಿರುವುದು ಕಾನೂನಿನ ಪ್ರಕಾರ ತಪ್ಪಾಗಿರುತ್ತದೆ. ಇದನ್ನು ಪ್ರೀ ಲೆವೆಲ್ ಆಗುವವರೆಗೂ ಯಾವುದೇ ಕಾಮಗಾರಿ ನಿರ್ವಹಿಸದಂತೆ ಆದೇಶಿಸಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಹಾಗೂ ಇತರೆ ಮೇಲಧಿಕಾರಿಗಳಿಗೆ ನನ್ನ ಮನವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.